ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಇದು ಬಯಸದೆ ಬಂದ ಉಪಚುನಾವಣೆ, ಕೊನೆಗಳಿಗೆಯ ತೀರ್ಮಾನಕ್ಕೆ ತಲೆಬಾಗುತ್ತೇನೆ, ಪರಾಜಿತ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಬೇಸರ. ಇದು ನಿಖಿಲ್ ಭರತ್ ಸೋಲಲ್ಲ, ಮಾಜಿ ಮುಖ್ಯಮಂತ್ರಿಗಳಿಬ್ಬರ ಸೋಲು, ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ. ಉಪಚುನಾವಣೆ ಫಲಿತಾಂಶ ಬಿಜೆಪಿ ಸೋಲಿಗೆ ಕಾರಣವಾಯಿತು, ಸ್ಥಳೀಯ ನಾಯಕತ್ವ ಕೊರತೆ, ಒಳಜಗಳಗಳ ತಪ್ಪು ಲೆಕ್ಕಾಚಾರದಲ್ಲಿ ಮುಳುಗಿದ ಮೈತ್ರಿಕೂಟ. ಇದು ಬಯಸದೆ ಬಂದ ಉಪಚುನಾವಣೆ, ಕೊನೆಗಳಿಗೆಯ ತೀರ್ಮಾನಕ್ಕೆ ನಾನು ತಲೆಬಾಗುತ್ತೇನೆ ಎಂದು ಎನ್ಡಿಎ ಅಭ್ಯರ್ಥಿ ಹಾಗೂ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಚುನಾವಣೆ ಫಲಿತಾಂಶದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದು ಬಯಸದೆ ಬಂದ ಉಪಚುನಾವಣೆ, ಕೊನೆಗಳಿಗೆಯ ತೀರ್ಮಾನಕ್ಕೆ ನಾನು ತಲೆಬಾಗುತ್ತೇನೆ. ಚುನಾವಣಾ ಸಂದರ್ಭದಲ್ಲಿ ನಾನು ಕೆಲವು ಮಾತು ಕೊಟ್ಟಿದ್ದೆ. ಆ ಮಾತನ್ನ ಚುನಾವಣೆಯ ಸೋಲು ಗೆಲುವು ನಿರ್ಧಾರ ಮಾಡಲ್ಲ. ನಿಮ್ಮ ಋಣ ತೀರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಮಾತಿನಿಂದ ಹಿಂದೆ ಸರಿಯಲ್ಲ. ನಾನು ಈ ಜಿಲ್ಲೆಯ ಮಗ ಎಂದು ಭಾವಿಸುತ್ತೇನೆ. ನಾನು ಇಲ್ಲಿ ಹುಟ್ಟಿದೇ ಇರಬಹುದು, ಆದರೆ ಭಾವನಾತ್ಮಕವಾಗಿ ಸಂಬಂಧ ಇದೆ ಎಂದರು. ಕರ್ನಾಟಕದ ಚನ್ನಪಟ್ಟಣ, ಶಿಗ್ಗಾವಿ ಮತ್ತು ಸಂಡೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ಹೊರಬಿದ್ದಿದೆ. ಈ ಚುನಾವಣೆಯಲ್ಲಿ ಸೋತಿರುವುದು ನಿಖಿಲ್ ಮತ್ತು ಭರತ್ ಅಲ್ಲ, ಮಾಜಿ ಮುಖ್ಯಮಂತ್ರಿಗಳಿಬ್ಬರು ಎಂದು ಡಿಕೆ ಶಿವಕುಮಾರ್ ಹೇಳಿದರು. ಕೆಪಿಸಿಸಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಚನ್ನಪಟ್ಟಣದ ಫಲಿತಾಂಶವನ್ನು ನಿಖಿಲ್ ಕುಮಾರಸ್ವಾಮಿ ಅವರ ಸೋಲು ಎಂದು ನಾನು ಹೇಳುವುದಿಲ್ಲ. ಅವರ ತಂದೆ ಕುಮಾರಸ್ವಾಮಿ ಅವರು ಆ ಕ್ಷೇತ್ರದಿಂದ ಮುಖ್ಯಮಂತ್ರಿಯಾಗಿದ್ದರು. ಅವರು ಆ ಕ್ಷೇತ್ರದಲ್ಲಿ ಬಿಟ್ಟು ಹೋದ ಗುರುತಿಗೆ ಜನ ತೀರ್ಪು ನೀಡಿದ್ದಾರೆ. ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಸೋಲು ಎಂದು ಹೇಳುವುದಿಲ್ಲ. ಮುಖ್ಯಮಂತ್ರಿಯಾಗಿ ಅವರು ಆ ಕ್ಷೇತ್ರದಲ್ಲಿ ಮಾಡಿರುವ ಕೆಲಸದ ಮೇಲೆ ಮತ ನೀಡಿದ್ದಾರೆ. ಸಂಡೂರಿನಲ್ಲಿ ಮೊದಲಿನಿಂದ ಕಾಂಗ್ರೆಸ್ ಗೆಲ್ಲುತ್ತಾ ಬಂದಿದೆ. ಈ ಮೂರು ಕ್ಷೇತ್ರಗಳಲ್ಲಿ ಗ್ಯಾರಂಟಿ ಹಾಗೂ ಅಭಿವೃದ್ಧಿಗೆ ಜನ ಮತ ನೀಡಿದ್ದಾರೆ. ವಿರೋಧ ಪಕ್ಷಗಳ ನಾಯಕರ ಟೀಕೆ ನೀವು ಗಮನಿಸಿದ್ದೀರಿ. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತದೆ ಎಂದು ನಾನು ಈ ಹಿಂದೆ ಹೇಳಿದ್ದೆ. ಇಂದು ಅದು ಸಾಬೀತಾಗಿದೆ ಎಂದರು. ಕರ್ನಾಟಕ ಉಪಚುನಾವಣೆ ಫಲಿತಾಂಶ ಬಿಜೆಪಿಗೆ ಆಘಾತ ನೀಡಿದ್ದು ಸುಳ್ಳಲ್ಲ. ಮೂರು ಕ್ಷೇತ್ರಗಳ ಪೈಕಿ ಕನಿಷ್ಠ 2ರಲ್ಲಿ ಗೆಲ್ಲುವ ಭರವಸೆಯಲ್ಲಿದ್ದ ಬಿಜೆಪಿ ಇದೀಗ ಶೂನ್ಯ ಸಾಧನೆ ಮಾಡಿದೆ. ಹೌದು, ಮೇಲ್ನೋಟಕ್ಕೆ ನಮಗೆ ಕಾಣುವುದು ಬಿಜೆಪಿ ಕಳೆದುಕೊಂಡಿದ್ದು ಒಂದೇ ಕ್ಷೇತ್ರ. ಏಕೆಂದರೆ ಉಳಿದ 2 ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸೀಟು ಆಗಿದ್ವು ಎಂದು ವಾದ ಮಾಡಬಹುದು. ಆದರೆ ಪರಿಸ್ಥಿತಿ ಹಾಗಿಲ್ಲ. ಸೋಲಿಗೆ ಬಿಜೆಪಿ ನಾಯಕರು ಅದೇನೇ ಕಾರಣಗಳನ್ನು ಕೊಟ್ಟರು, ಬಿಜೆಪಿ ಜೆಡಿಎಸ್ ಮಿತ್ರ ಪಕ್ಷಗಳ ಇಬ್ಬರು ಮಾಜಿ ಸಿಎಂಗಳ ಮಕ್ಕಳನ್ನೇ ಗೆಲ್ಲಿಸಿಕೊಂಡು ಬರಲಾಗದೆ ಮುಜುಗರಕ್ಕೆ ಒಳಗಾಗಿರುವುದು ನಿಜ. ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೆ ಕರ್ನಾಟಕದಲ್ಲಿ ಪಕ್ಷವನ್ನು ಮುನ್ನಡೆಸುವ ಪ್ರಭಾವಿ ನಾಯಕ ಸಿಗದೆ ಬಿವೈ ವಿಜಯೇಂದ್ರಗೆ ಪಕ್ಷದ ಚುಕ್ಕಾಣಿ ಕೊಟ್ಟಿದ್ರು. ಪಕ್ಷ ಕಟ್ಟಲು ವಿಜಯೇಂದ್ರ ಬೆವರು ಸುರಿಸುತ್ತಿದ್ದಾರೆ. ತನು ಮನ ಧನ ಅರ್ಪಿಸಿ ಶ್ರಮಿಸುತ್ತಿದ್ದಾರೆ ಎಂಬುದೇನೋ ನಿಜ. ಹಾಗೆ ನೋಡಿದ್ರೆ ಅವರಲ್ಲಿ ಕೆಲವರು ತುಂಬಾ ಒಳ್ಳೆಯ ಗುಣಗಳಿವೆ. ಮಾತು ಕಡಿಮೆ, ಅದರಲ್ಲಿಯೂ ಪಕ್ಷದ ಸಿದ್ಧಾಂತವನ್ನ ವಿರೋಧಿಸುವವರನ್ನ ಅವರು ಖಾಸಿಗೊಳಿಸದೆ ಟೀಕಿಸುತ್ತಾರೆ. ಇವೆಲ್ಲ ಮೆಚ್ಚಬೇಕಾದದ್ದೇ. ಆದ್ರೆ ಅದು ಸಾಕಾಗಿಲ್ಲ ಎಂಬುದಕ್ಕೆ ಇದೀನ ಉಪಚುನಾವಣೆ ಸಾಕ್ಷಿ. ಕಾರಣ ಹಲವಾರು ಇರಬಹುದು. ಅವರಿಗೆ ಎಲ್ಲರನ್ನೂ ಒಳಗೊಂಡು ಕರೆದುಕೊಂಡು ಹೋಗುವ ಗುಣ ಇನ್ನೂ ಸಿದ್ಧಿಸಿಲ್ಲ. ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ವಿಫಲರಾಗುತ್ತಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ಪೌರ ಕಾರ್ಮಿಕರ ಕಾಲೋನಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭಾವಚಿತ್ರವುಳ್ಳ ಬೋರ್ಡ್ ಅನ್ನು ನಗರಸಭೆ ಅಧ್ಯಕ್ಷೆ ರೇಖಾ ಅವರು ಉದ್ಘಾಟಿಸಿ ಮಾಡಿ ಪುಷ್ಪಾರ್ಚನೆ ಮಾಡಿದರು. ನಂತರ ಈ ವೇಳೆ ನಗರಸಭಾ ಸದಸ್ಯ ರಾಘವೇಂದ್ರ ಮಾತನಾಡಿ, ಸಂವಿಧಾನ ಶಿಲ್ಪಿಯ ಜಾತ್ಯತೀತ ಮನೋಭಾವನೆ ಹಾಗೂ ಶಿಕ್ಷಣದ ಬಗೆಗಿನ ಕಾಳಜಿಯನ್ನ ಯುವ ಸಮುದಾಯ ಮೈಗೂಡಿಸಿಕೊಳ್ಳುವ ಮೂಲಕ ರಾಷ್ಟ್ರದ ಏಕತೆ ಹಾಗೂ ಭ್ರಾತೃತ್ವ ಕಾಪಾಡಬೇಕೆಂದರು. ಈ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್, ಸದಸ್ಯ ರಾಘವೇಂದ್ರ, ಸಫಾಯಿ ಕರ್ಮಚಾರಿ ಜಿಲ್ಲಾ ಸದಸ್ಯರು ತಂಗಮ್ಮ, ನಾಮಫಲಕ ದಾನಿಗಳಾದ ಪಿ ನಾಗರಾಜ್, ಎಚ್ಆರ್ ಪಳನಿಸ್ವಾಮಿ, ಮುಖಂಡರು ಆರ್ ಪಳನಿಸ್ವಾಮಿ, ಯಜಮಾನರು ಪಿ ಬಣ್ಣಾರಿ, ರಾಜು, ಶಿವಕುಮಾರ್, ಟಿ ಗಣೇಶ್, ಜಿ ರಮೇಶ್, ಕೆ ಕುಪ್ಪ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುರೇಶ್ ರವರೇ ಹಾಗೂ ನಮ್ಮ ಆರೋಗ್ಯ ನಿರೀಕ್ಷಕರಾದ ಚೇತನ್ ರವರೇ ಹಾಗೂ ನಮ್ಮ ಪೌರ ಕಾರ್ಮಿಕರ ಕಾಲನಿ ಯಜಮಾನರಾದ ಬಣ್ಣರಿರವರೇ, ರಾಜುರವರೇ, ಕುಪ್ಪರವರೇ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ಸಫಾಯಿ ಕರ್ಮಚಾರಿಯ ಜಾಗೃತಿ ಸದಸ್ಯರಾದ ಸಂಗಮರವರೇ ಹಾಗೂ ಇಲ್ಲಿ ಸಂಘದ ಅಧ್ಯಕ್ಷರಾದ ರಾಧಾರವರೇ, ಮಾದಮ್ಮರವರೇ ಹಾಗೂ ಇಲ್ಲಿ ಬಂದಿರುವಂತಹ ನಮ್ಮ ಅಕ್ಕ ತಂಗಿಯರೇ, ಅಣ್ಣ ತಮ್ಮನರೇ ಹಾಗೂ ಇಲ್ಲಿ ಬಂದಿರುವಂತಹ ಎಲ್ಲ ಯುವಕ ಮಿತ್ರರೇ, ಈ ದಿವಸ ಭಾಳ ವಿಶೇಷವಾಗಿ ಬಾಬಾ ಸಾಹೇಬ್ರವರ ಭಾವಚಿತ್ರವನ್ನು ಅನಾವರಣ ಮಾಡೋ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಭಾಳ ಬಾಬಾ ಸಾಹೇಬ್ರವರ ಆದರ್ಶಗಳನ್ನು ಮೈಗೂಡಿಸೋದ್ರ ಮುಖಾಂತರ ಅವರ ತತ್ವ ಸಿದ್ಧಾಂತಗಳನ್ನು ತಾವೆಲ್ಲ ಕೂಡ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸತ್ತೆಗಾಲದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜೆಎಸ್ಬಿ ಪ್ರತಿಷ್ಠಾನ ವತಿಯಿಂದ ಕನ್ನಡ ಮಾಸಾಚರಣೆ 2024 ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ದೊಡ್ಡಿಂದುವಾಡಿ ಸರ್ಕಾರಿ ಶಾಲೆಯ ಶಿಕ್ಷಕ ಚಿಕ್ಕರಾಜು ಮಾತನಾಡಿ, ಕನ್ನಡ ನುಡಿಗೆ ಹೊಸ ಭಾಷೆಯನ್ನ ಬರೆದವರು ಬಿಎಂ ಶ್ರೀ. ಕನ್ನಡ ಮಾತನಾಡುವುದೇ ಅವಮಾನ ಎಂದು ಕರೆಯಲಾಗುತ್ತಿದ್ದ ಕಾಲದಲ್ಲಿ ತಮ್ಮ ಭಾಷಾ ಪ್ರೌಢಿಮೆಯಿಂದ ಕನ್ನಡವನ್ನ ಬೆಳೆಸಲು ಅವರು ಶ್ರಮಿಸಿದ್ರು.
ಕನ್ನಡ ಭಾಷೆಗೆ ಮರುಜನ್ಮ ನೀಡುವ ಮೂಲಕ ಅವರು ಕನ್ನಡದ ಕಣ್ಮನಿ ಎನಿಸಿದ್ರು. ಕಳೆದ ಶತಮಾನದಲ್ಲಿ ಸಾಮಾಜಿಕ ಬದುಕಿನಲ್ಲಿ ಮತ್ತು ಸಾಹಿತ್ಯ ಲೋಕದಲ್ಲಿ ಕನ್ನಡವನ್ನ ಉಳಿಸಿ ಬೆಳೆಸಿ ಪೋಷಿಸುವುದರಲ್ಲಿ ಮಹತ್ವದ ಪಾತ್ರ ನಿರ್ವಹಿಸಿದವರಲ್ಲಿ ಆಚಾರ್ಯ ಬಿಎಂ ಶ್ರೀಕಂಠಯ್ಯನವರು ಪ್ರಮುಖರಾಗಿದ್ದಾರೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜೆಎಸ್ಪಿ ಪ್ರತಿಷ್ಠಾನದ ಎಸ್ ಶಶಿಕುಮಾರ್ ಮಾತನಾಡಿ, ಬಿಎಂ ಶ್ರೀಯವರು ಕನ್ನಡವನ್ನು ಎಲ್ಲಾ ಕಡೆ ಬಳಸಿ ಬೆಳೆಸಿ ಕನ್ನಡ ನಾಡಿನಲ್ಲೆಲ್ಲ ಒಂದು ರೂಪಕ್ಕೆ ತಂದು ಅದರ ಮೂಲಕ ಕನ್ನಡಿಗರನ್ನೆಲ್ಲ ಒಂದುಗೂಡಿಸುವ ಕೆಲಸವನ್ನ ಮಾಡಿದ್ರು ಎಂದರು. ಒಂದು ವಿಷಯ ವಸ್ತು ಕಡೆಗೆ ಗಮನಿಸೋಣ. ಪ್ರತಿಯೊಂದು ಮಾನವ ಜೀವಿಗೆ ಬೇರೆ ಪ್ರಾಣಿಗಿಂತ ಇರುವಂಥ ರೀತಿಯಲ್ಲಿ ವಿಶಿಷ್ಟವಾದಂಥ ಒಂದು ವ್ಯವಸ್ಥೆ ಇದೆ. ಅದನ್ನು ಏನಂತ ಕರಿತೀವಿ ಅಂದರೆ ಧ್ವನಿ ಅಂಗಗಳು ಅಂತ ಕರಿತೀವಿ. ಎಂತ ಕರಿತೀವಿ ಅಂದರೆ ಧ್ವನಿಯ ಅಂಗಗಳು ಅಂತ. ಧ್ವನಿ ಅಂಗಗಳು ಅಂತಂದರೆ ನಮ್ಮ ಗಂಟಲಿಂದ ಹಿಡಿದು ಕಿರುನಾಳದಿಂದ ಹಿಡಿದು ನಾಲಿಗೆಯಿಂದ ಹಿಡಿದು ಮತ್ತು ನಾಲಿಗೆ ಸಮೇತವಾಗಿ ಬಾಯಿ ಸಮೇತವಾಗಿ ಹಲ್ಲು ಸಮೇತವಾಗಿರುವಂತಹ ಒಂದು ಧ್ವನಿ ಮುದ್ರಿಕೆಯನ್ನು ಹೊರಡಿಸುವಂತಹ ಒಂದು ಸಮುಚಿತವಾದಂತಹ ಒಂದು ವ್ಯವಸ್ಥೆ. ಈ ಒಂದು ವ್ಯವಸ್ಥೆಯಿಂದ ನಾವು ನಮ್ಮದೇ ಆದಂತಹ ಯಾದೃಚ್ಛಿಕ ಭಾಷೆಯನ್ನು ಧ್ವನಿ ಸಮುಚ್ಚಯಗಳನ್ನು ಭಾಷೆ ಮುಖಾಂತರ ಹೇಳ್ಬೋದು. ಅದು ಯಾವ ಭಾಷೆ ಆಗಿರ್ಬೋದು, ಕನ್ನಡ, ಇಂಗ್ಲೀಷು, ಹಿಂದಿ, ತಮಿಳು, ಲ್ಯಾಟಿನ್ ಅಮೇರಿಕಾ, ಇನ್ನಿತರ ಯಾವುದೊಂದು ಭಾಷೆಗಳಾಗಿರ್ಬೋದು. ಎಲ್ಲಿ ಬೇಕಾದ್ರೂ ಹೇಳ್ಬೋದು. ನೀವು ಎಲ್ಲಿ ಹುಟ್ಟಿದಿರಿ, ಯಾವ ನಾಡಿನಲ್ಲಿ ಹುಟ್ಟಿದಿರಿ, ಯಾವ ಪ್ರದೇಶದಲ್ಲಿ ಹುಟ್ಟಿದಿರಿ ಅನ್ನೋದ್ರ ಮೇಲೆ ನಿಮ್ಮ ಭಾಷೆ ಅವಲಂಬಿತ ಆಗಿರ್ತದೆ. ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಮುಖ ಶಿಕ್ಷಕ ಪ್ರದೀಪ್ ಕುಮಾರ್, ಸಹ ಶಿಕ್ಷಕರಾದ ಲೋಕಮಾತಾ, ಶಿವಕುಮಾರ್, ಸುರೇಶ್, ಸ್ವೀಕೃತ ಇಂದ್ರಮ್ಮ, ಸಿಬ್ಬಂದಿಗಳು, ಪೋಷಕರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ರಾಜ್ಯದಲ್ಲಿ ನಡೆದ ಉಪಚುನಾವಣೆ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಜಯಬೇರಿ. ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರಿಂದ ಭಟ್ಕಳದ ಮುಖ್ಯ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಮಾತನಾಡಿ, ಈಗಾಗಲೇ ರಾಜ್ಯದಲ್ಲಿ ನಡೆದಂತಹ ಉಪಚುನಾವಣೆಯಲ್ಲಿ ಫಲಿತಾಂಶ ಪ್ರಕಟವಾಗಿದ್ದು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಸಾರಥ್ಯದಲ್ಲಿ ನಮ್ಮ ನೆಚ್ಚಿನ ಸಚಿವರು ಮಂಕಾಳ್ ವೈದ್ಯರು ಕ್ಷೇತ್ರದ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದರು. ಅಲ್ಲಿನ ಕ್ಷೇತ್ರ ಜನತೆ ಸಂಪೂರ್ಣವಾಗಿ ಬೆಂಬಲವಿತ್ತು. ಕಾಂಗ್ರೆಸ್ ಪಕ್ಷವನ್ನು ಆಶೀರ್ವದಿಸಿದ್ದಾರೆ. ಆದ್ದರಿಂದ ಕ್ಷೇತ್ರದ ಜನತೆಗೆ ನಮ್ಮ ಪಕ್ಷದ ವತಿಯಿಂದ ಹಾಗೂ ಸಮಸ್ತ ಕಾರ್ಯಕರ್ತರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದೇನೆ ಎಂದರು. ಹೊರಗಡೆ ಬಂದಿದೆ ಬಹಳ ನಿರೀಕ್ಷೆ ತೆಗೆದುಕೊಂಡ್ರೆ ಇವತ್ತು ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಹಾಗೂ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ಒಂದು ಸಾರಥ್ಯದಲ್ಲಿ ಹಾಗೂ ನಮ್ಮ ನೆಚ್ಚಿನ ನಾಯಕರ ಮಂಕವೀರವರ ಒಂದು ಸಾರಥ್ಯದಲ್ಲಿ ಇವತ್ತು ಉಪಚುನಾವಣೆ ನಡೆಯಿತು. ಅಲ್ಲಿಯ ಜನತೆ ಸಂಪೂರ್ಣವಾಗಿ ನಮ್ಮ ಕಾರ್ಯಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ಅಲ್ಲಿಯ ಜನತೆಗೆ ಎಲ್ಲರಿಗೂ ನಮ್ಮ ಪಕ್ಷ ವತಿಯಿಂದ ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತರ ವತಿಯಿಂದ ನಾನು ಅವರಿಗೆ ಉತ್ತಮವಾಗಿ ಅಭಿನಯಿಸ್ತೇನೆ. ಈಗಾಗಲೇ ಈ ಸಂದರ್ಭದಲ್ಲಿ ತಾಲೂಕು ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿ ಸುರೇಶ್ ನಾಯಕ್, ಸುಧಾಕರ್ ನಾಯಕ್, ವಿಠಲ್ ನಾಯಕ್, ರಾಜೇಶ್ ನಾಯಕ್, ಮಂಜುನಾಥ್ ನಾಯಕ್ ಮತ್ತಿತರರು ಹಾಜರಿದ್ದರು. ವಿಶ್ವ ಮೀನುಗಾರಿಕೆ ದಿನಾಚರಣೆಯಲ್ಲಿ ಕಾಂಗ್ರೆಸ್ ಸಚಿವರು ಮತ್ತು ಶಾಸಕರುಗಳ ಮೋಜು ಮಸ್ತಿ ವಿರುದ್ಧ ಬಿಜೆಪಿ ಮಾಜಿ ಶಾಸಕ ಸುನಿಲ್ ನಾಯಕ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂದುವರೆದಂತೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ನವೆಂಬರ್ 21ರಂದು ವಿಶ್ವ ಮೀನುಗಾರಿಕೆ ದಿನಾಚರಣೆ ಮತ್ತು ಅದರ ಜೊತೆ ಮತ್ಸ್ಯ ಮೇಳ ಮಾಡಿದ್ದಾರೆ. ಸಂತೋಷವಿದೆ. ನಾನು ಸಚಿವರಿಗೆ ಹೇಳುವುದಿಷ್ಟೇ, ತಾಲೂಕು, ಜಿಲ್ಲೆ, ರಾಜ್ಯ ಕಷ್ಟದ ಸಂದರ್ಭದಲ್ಲಿ ಭಟ್ಕಳ ಕ್ಷೇತ್ರ ಯಾವ ರೀತಿ ನಡೆಯುತ್ತಿದೆ ಎನ್ನುವುದು ಸಚಿವರ ಗಮನಕ್ಕೆ ಇದೆ. ತಮ್ಮ ಜಿಲ್ಲೆಯಲ್ಲಿ ಕ್ಷೇತ್ರದಲ್ಲಿ ಈ ರೀತಿ ಸಿಗದೆ ಕೂಲಿ ಕಾರ್ಮಿಕರು ಕೆಲಸವಿಲ್ಲದೆ ಒಂದು ಹೊತ್ತಿನ ಊಟಕ್ಕಾಗಿ ಪರದಾಡುತ್ತಿದ್ದಾರೆ. ರೇಷನ್ ಕಾರ್ಡ್ ಸಮಸ್ಯೆಯಿಂದ ಲಕ್ಷಾಂತರ ಜನ ಬಡವರು ಕಚೇರಿಗಳಿಗೆ ಅಲೆದಾಡುತ್ತಿದ್ದಾರೆ. ಅದರ ಜೊತೆಯಲ್ಲಿ ರೈತರು ತಮ್ಮ ಸ್ವಂತ ಭೂಮಿಯನ್ನು ವಕ್ಫ್ ಹೆಸರಿನಲ್ಲಿ ಕಳೆದುಕೊಳ್ಳುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ವಿಶ್ವ ಮೀನುಗಾರಿಕೆ ದಿನಾಚರಣೆಯಂದು ವೇದಿಕೆಯಲ್ಲಿ ಸಚಿವರು ಮೋಜು ಮಸ್ತಿಯಲ್ಲಿ ತೊಡಗಿಸಿಕೊಂಡಿರುವುದು ತುಂಬಾ ದುಃಖ ಮತ್ತು ನಾಚಿಕೆಗೇಡು ಎಂದರು. ಜೊತೆ ಮತ್ಸ್ಯ ಮೇಳ ಅಂತ ಮಾಡಿದ್ರು, ಸಂತೋಷ. ನಾನು ಮಾನ್ಯ ಸಚಿವರಲ್ಲಿ ಹೇಳಿದಿಷ್ಟೇ, ಏನು ಇವತ್ತು ನೀವು ಮತ್ಸ್ಯ ಮೇಳ ಏನು ವಿಶ್ವ ಮೀನುಗಾರ ದಿವಸ ಮಾಡಿದ್ರಿ, ಸಂತೋಷ. ಆದ್ರೆ ನೀವು ಏನು ಈ ಕಷ್ಟದ ಸಂದರ್ಭದಲ್ಲಿ ಇವತ್ತು ಭಟ್ಕಳ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥ ತಮಗೆ ಗೊತ್ತಿದೆ. ಇಡೀ ಜಿಲ್ಲೆ, ರಾಜ್ಯದಲ್ಲಾಗಿರ್ಬೋದು, ನನ್ನ ಕ್ಷೇತ್ರದಲ್ಲಾಗಿರ್ಬೋದು, ಇವತ್ತು ಒಂದು ಲೋಡ್ ರೇತಿ ಸಿಗದೆ ಇವತ್ತು ಕಾರ್ಮಿಕರು ಒಂದು ಹೊತ್ತಿನ ಊಟಕ್ಕೂ ಇವತ್ತು ತತ್ವರಾಗಿರ್ತಕ್ಕಂಥ ತಾವು ನೋಡಿದ್ದೀರಿ. ಇವತ್ತು ರೇಷನ್ ಕಾರ್ಡ್ ಒಂದು ಲಕ್ಷಗಟ್ಟಲೆ ಜನರಿಗೆ ಇವತ್ತು ರೇಷನ್ ಕಾರ್ಡ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಪ್ರತಿ ದಿವಸ ಕಚೇರಿಗಳನ್ನ ತಿರುಗಾಡ್ತಾ ಇದ್ದಾರೆ. ಅದ್ರ ಜೊತೆ ಇವತ್ತು ತಮ್ಮ ಸ್ವಂತ ಭೂಮಿಯನ್ನ ಇವತ್ತು ರೈತರು ಕಳ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ವಿಶ್ವ ಮೀನುಗಾರ ದಿವಸ ಮಾಡಿಕೊಂಡು ಇವತ್ತು ವೇದಿಕೆ ಮೇಲೆ ನೋಡಿದೆ, ತುಂಬಾ ದುಃಖ ಆಯ್ತು, ನಾಚಿಕೆನೂ ಆಯ್ತು. ಯಾಕಂದ್ರೆ ಇವತ್ತು ಆ ವೇದಿಕೆ ಮೇಲೆ ಮೋಜು
ಕರ್ನಾಟಕದ ಉಪಚುನಾವಣೆಯಲ್ಲಿ 3 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಗೆಲುವು ಹಿನ್ನೆಲೆ ಕೃಷ್ಣರಾಜನಗರ ಪಟ್ಟಣದಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿತ್ತು. ಕರ್ನಾಟಕದ ಉಪಚುನಾವಣೆಯ ಫಲಿತಾಂಶ ಪ್ರಕಟವಾದ ಹಿನ್ನೆಲೆಯಲ್ಲಿ ಫಲಿತಾಂಶದಲ್ಲಿ ಉಪಚುನಾವಣೆ ನಡೆದ ಶಿಗ್ಗಾವಿ, ಚನ್ನಪಟ್ಟಣ ಮತ್ತು ಸಂಡೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ 3 ವಿಧಾನಸಭಾ ಕ್ಷೇತ್ರದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿರುವ ಹಿನ್ನೆಲೆಯಲ್ಲಿ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರು ಪಟ್ಟಣದ ಗರುಡಕಂಬ ವೃತ್ತದ ಬಳಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಪಟಾಕಿ ಸಿಡಿಸಿ ಸಂಭ್ರಮಾಚರಿಸಿದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರು ಹಾಗೂ ಪುರಸಭಾ ಸದಸ್ಯರಾದ ನಟರಾಜ್, ನಮ್ಮ ಪಕ್ಷದ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ವಿಪಕ್ಷಗಳು ಗೆದ್ದೇ ಬಿಟ್ಟವು ಎಂದು ಕನಸು ಕಾಣುತ್ತಿದ್ರು. ಆದರೆ ನಮ್ಮ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಗೆಲ್ಲುವ ಮೂಲಕ ಜನರ ಒಲವು ಜನಪರ ಪಕ್ಷವಾದ ಕಾಂಗ್ರೆಸ್ ಪರ ಇದೆ ಎಂದು ತೋರಿಸಿದ್ದಾರೆ ಎಂದರು. ಇಡೀ ದೇಶದಲ್ಲಿ ಬಿಜೆಪಿ ಮತ್ತು ಅದರ ಮೈತ್ರಿಕೂಟಗಳು ಏನು ಭ್ರಷ್ಟಾಚಾರವನ್ನು ಮಾಡಿಕೊಂಡು ಕೆಲವು ಅಪಪ್ರಚಾರಗಳ ಮೂಲಕ ಧರ್ಮವನ್ನು ಒಡೆಯುವುದರ ಮೂಲಕ ಜಾತಿಗಳನ್ನು ಎತ್ತುಗಟ್ಟುವುದರ ಮೂಲಕ ರಾಜ್ಯದಲ್ಲಿ ಅಪಪ್ರಚಾರದಲ್ಲಿ ಚುನಾಯಿತ ಪ್ರತಿನಿಧಿಗಳಿಗೆ ಆಯ್ಕೆ ಆಗ್ತಾ ಬರ್ತಿದ್ರು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ, ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವ, ಡಿ.ಕೆ. ಶಿವಕುಮಾರ್ ಅವರ ಒಂದು ಚಾಣಾಕ್ಷ ನಡೆಯಿಂದ ಕರ್ನಾಟಕದಲ್ಲಿ ಇವತ್ತು ನಮ್ಮ ರಾಜ್ಯದ ಎಲ್ಲ ಮಟ್ಟದ ನಾಯಕರು ಸತೀಶ್ ಜಾರಕಿಹೊಳಿ ಆಗ್ಬೋದು, ಸಂತೋಷ್ ಲಾಡ್ ಅವರ ಈ ಸಂದರ್ಭದಲ್ಲಿ ವಿವಿಧ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಲಯನ್ಸ್ ಕ್ಲಬ್ ವತಿಯಿಂದ ಹಲಗೂರಿನ ಮದ್ದೂರು ರಸ್ತೆಯಲ್ಲಿರುವ ಹಲಗೂರು ಪ್ರೌಢಶಾಲೆಯ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ನಿವೃತ್ತ ನೇತ್ರಾಧಿಕಾರಿ ಉಮೇಶ್ ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕಣ್ಣಿನ ತಪಾಸಣೆ ನಡೆಸಿ ಮಾತನಾಡುತ್ತಾ, ನೀವು ತರಕಾರಿ ಸೊಪ್ಪುಗಳನ್ನು ಸೇವಿಸಬೇಕು ಹಾಗೂ ನಿಮ್ಮ ಆರೋಗ್ಯ ಜೊತೆಗೆ ನಿಮ್ಮ ಕಣ್ಣಿನ ದೃಷ್ಟಿಯೂ ಸಹ ಚೆನ್ನಾಗಿರುತ್ತದೆ ಎಂದರು. ಹಲಗೂರು ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಎನ್.ಕೆ. ಕುಮಾರ್ ಮಾತನಾಡಿ, ನಮ್ಮ ಸಂಸ್ಥೆಯ ವತಿಯಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಎಂದರು. ಇಂದು ನಮ್ಮ ಹಲಗೂರು ಲಯನ್ಸ್ ಸಂಸ್ಥೆಯಿಂದ ಹಲಗೂರು ಹೈಸ್ಕೂಲು ಮಕ್ಕಳಿಗೆ ಉಚಿತವಾಗಿ ಕಣ್ಣಿನ ತಪಾಸಣೆಯನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಹಾಗೆ ಮಕ್ಕಳು 100 ಮಕ್ಕಳಿಂದ ಹೆಚ್ಚು ಒಂದು ಈ ಕಾರ್ಯಕ್ರಮವನ್ನು ನಮ್ಮ ಉಮೇಶ್ ಅವರು ನಡೆಸ್ಕೊಡ್ತಾರೆ. ಈ ನಮ್ಮ ಲಯನ್ಸ್ ಕ್ಲಬ್ ಎಲ್ಲ ಸದಸ್ಯರು ಈ ಒಂದು ಕಾರ್ಯಕ್ರಮ ಬಂದಿದ್ದಾರೆ. ಅದಕ್ಕೆಲ್ಲ ಕೂಡ ಒಂದು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಡಿಎಲ್ ಮಾದೇಗೌಡ, ಖಜಾಂಚಿ ಕೆ ಶಿವರಾಜು ಸೇರಿದಂತೆ ಸದಸ್ಯರುಗಳಾದ ಡಾಕ್ಟರ್ ಶಂಶುದ್ದೀನ್, ಎಟಿ ಶ್ರೀನಿವಾಸ್, ಮನೋಹರ್, ಪ್ರವೀಣ್, ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎಚ್ ಶಿವರಾಜ್, ಶಿಕ್ಷಕ ಕೃಷ್ಣ ಸೇರಿದಂತೆ ಇತರರು ಹಾಜರಿದ್ದರು. ನೀಡಶಿಷ್ಯ ಅಭಿನವ ಕರಿಬಸವೇಶ್ವರ ಶ್ರೀಗಳು ಹಾಗೂ ಚನ್ನಬಸವೇಶ್ವರ ಮಹಾಸ್ವಾಮಿಗಳು ಸತತ 5 ದಿನಗಳಿಂದ ಗ್ರಾಮದ ವಿವಿಧ ಬಡಾವಣೆಗಳಲ್ಲಿ ಕೈಗೊಂಡ ಸದ್ಭಕ್ತರಿಂದ ಸದ್ಭಾವನಾ ಸಮಾರೋಪದ ಅಂಗವಾಗಿ ಸಮಾರೋಪ ಸಮಾರಂಭ ಜರುಗಿತು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಮಾಟಲದಿನ್ನಿ ಗ್ರಾಮದಲ್ಲಿ ಸತತ 5 ದಿನಗಳವರೆಗೆ ಈ ಯಾತ್ರೆಯಲ್ಲಿ ಮಠ, ಮಂದಿರ, ದರ್ಗಾ, ಬಸದಿಗಳಿಗೆ ಭೇಟಿ ನೀಡಿ ವಿವಿಧ ಧರ್ಮಗಳ ಮುಖಂಡರನ್ನು ಭೇಟಿ ಮಾಡಿದ ಶ್ರೀಗಳು ಎಲ್ಲರ ಜೊತೆ ಸಾಮಾಜಿಕ ಸಾಮರಸ್ಯ ಕುರಿತು ಮಾತುಕತೆ ನಡೆಸಿದರು. ದರ್ಗಾದಲ್ಲಿ ಪುಷ್ಪ ಸಮರ್ಪಿಸಿದ ಶ್ರೀಗಳು ಮೌಲ್ವಿಗಳ ಸಮ್ಮುಖದಲ್ಲಿ ಕೋಮು ಸೌಹಾರ್ದ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಶಟಸ್ಥಲ ಬ್ರಹ್ಮ 108 ಚನ್ನಬಸವ ಸ್ವಾಮಿಗಳು ಸಾನ್ನಿಧ್ಯ ವಹಿಸಿದರು. ಗಾಯಕರಾದ ಪ್ರಶಾಂತ್ ಮುದ್ದೆಬಿಹಾಳ್, ಗವಾಯಿಗಳಾದ ಗುಲ್ಬರ್ಗಾದ ಡಾಕ್ಟರ್ ಕುಮಾರಿ ಚೆನ್ನಮ್ಮ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಮಹೇಶ್ ಹಳ್ಳಿ, ವೀರಪ್ಪ ಚಳಗೇರಿ, ರಾಮನಗೌಡ ಹಾಗೂ ಗ್ರಾಮಸ್ಥರುಗಳಾದ ಬಸನಗೌಡ ಪಾಟೀಲ್ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿ. ರಾಜ್ಯದ 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿರುವುದರಿಂದ ನಗರದ ಹಾಗೂ ಜಿಲ್ಲೆಯ ವಿವಿಧೆಡೆ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ನಗರದ ಚೌಕಿ ಬಳಿ ಎದುರು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚುವುದರ ಮೂಲಕ ಸಂಭ್ರಮಾಚರಣೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಇದು ಬಯಸದೆ ಬಂದ ಉಪಚುನಾವಣೆ, ಕೊನೆಗಳಿಗೆಯ ತೀರ್ಮಾನಕ್ಕೆ ತಲೆಬಾಗುತ್ತೇನೆ, ಪರಾಜಿತ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಬೇಸರ. ಇದು ನಿಖಿಲ್ ಭರತ್ ಸೋಲಲ್ಲ, ಮಾಜಿ ಮುಖ್ಯಮಂತ್ರಿಗಳಿಬ್ಬರ ಸೋಲು, ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ. ಉಪಚುನಾವಣೆ ಫಲಿತಾಂಶ ಬಿಜೆಪಿ ಸೋಲಿಗೆ ಕಾರಣವಾಯಿತು, ಸ್ಥಳೀಯ ನಾಯಕತ್ವ ಕೊರತೆ, ಒಳಜಗಳಗಳ ತಪ್ಪು ಲೆಕ್ಕಾಚಾರದಲ್ಲಿ ಮುಳುಗಿದ ಮೈತ್ರಿಕೂಟ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಸತ್ಯದ ಕಡೆ ನಮ್ಮ ನಡೆ.